ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತಳ್ಳಿ ಬಿಡದ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 118, 22, 23ನೇ ವಚನ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಯೆಹೋವನಿಂದಲೇ ಆಯಿತು ಎಂದು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ನೋಡ್ರಿ, ತಳ್ಳಲ್ಪಟ್ಟಂಥ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಗುತ್ತಂತೆ. ಕೆಲವು ಸಾರಿ ದೇವರ ಕಾರ್ಯಗಳು ಯಾವಾಗಲೂ ಆಶ್ಚರ್ಯವಾಗಿರುತ್ತದೆ. ದೇವರು ತಳ್ಳಲ್ಪಟ್ಟವರನ್ನು ಆರಿಸಿಕೊಳ್ಳುವಂಥ ದೇವರು, ರಿಜೆಕ್ಟ್ ಮಾಡಲ್ಪಟ್ಟವರನ್ನು ಸೆಲೆಕ್ಟ್ ಮಾಡುವ ದೇವರು, ಬಲಹೀನರನ್ನು ಆರಿಸಿಕೊಂಡು ಬಲವುಳ್ಳವರನ್ನು ನಾಚಿಕೆ ಪಡಿಸುವ ದೇವರು, ಜ್ಞಾನ ಇಲ್ಲದವರನ್ನು ಆರಿಸಿಕೊಂಡು ಜ್ಞಾನವಂತರನ್ನು ನಾಚಿಕೆ ಪಡಿಸುವಂಥ ದೇವರು. ಒಂದು ಹಣ್ಣಿನ ಮರಗಳಿಂದ ತುಂಬಿದ ಒಂದು ಸುಂದರವಾದಂಥ ತೋಟ. ಅಲ್ಲಿರುವಂಥ ಅನೇಕ ಹಣ್ಣಿನ ಮರಗಳೆಲ್ಲ ತಮ್ಮ ಹಣ್ಣಿನ ಹೆಮ್ಮೆಯ ಕುರಿತಾಗಿ ಮಾತನಾಡಿಕೊಳ್ಳುತ್ತಾ ಇದ್ದವು. ಆ್ಯಪಲ್ ಹೇಳ್ತು, ನನ್ನನ್ನು ಡೈಲಿ ಜನ ತಿಂತಾರೆ. ಒಂದು ಆ್ಯಪಲನ್ನು ತಿನ್ನಿರಿ, ಡಾಕ್ಟರ್ನ ದೂರವಿಡ್ರಿ ಎಂಬಂಥ ಮಾತಿನ ಪ್ರಕಾರ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಎಂಬುದಾಗಿ. ನಾನು ಬಹಳ ತುಂಬ ದುಬಾರಿಯಾದ ಹಣ್ಣು, ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಪೌಷ್ಟಿಕಾಂಶಗಳು ತುಂಬಿರುವುದು ನನ್ನಲ್ಲೇ ಎಂಬುದಾಗಿ ಹೆಮ್ಮೆಯಿಂದ ಮಾತನಾಡಿತು. ಅದರ ಪಕ್ಕದಲ್ಲಿ ಆರೆಂಜ್ ಮರ. ಆ್ಯಪಲ್, ನಾನೇನು ಕಡಿಮೆನಾ? ನನ್ನಲ್ಲಿ ವಿಟಮಿನ್ ಸಿ ಇದೆ, ಪೌಷ್ಟಿಕಾಂಶ ತುಂಬಿದಂಥ ಕಲರ್ಫುಲ್ ಆಗಿರುವಂಥ ಹಣ್ಣು ನಾನೇ, ನನ್ನನ್ನು ಕೂಡ ಜನ ಮೆಚ್ಚುತ್ತಾರೆ ಎಂಬುದಾಗಿ ಆರೆಂಜ್ ಹಣ್ಣಿನ ಮರ ಕೂಡ ಹೆಮ್ಮೆ ಪಟ್ಟಿತು. ಇವೆಲ್ಲವನ್ನು ಆ ತೋಟದ ಹೊರಗೆ ದಾರಿಯ ಪಕ್ಕದಲ್ಲಿ ಗಮನಿಸುತ್ತಾ ಇದ್ದಂಥ ಮುಳ್ಳಿನ ಗಿಡ, ಅಯ್ಯೋ, ನನ್ನ ಬಳಿ ಒಳ್ಳೆಯ ಗುಣ ಇಲ್ವಲ್ಲ, ನಾನು ಬರೀ ಮುಳ್ಳು, ನನ್ನನ್ನು ಯಾರು ಉಪಯೋಗಿಸ್ತಾರೆ, ನಾನು ಯಾರಿಗೆ ಪ್ರಯೋಜನ ಎಂಬುದಾಗಿ ದುಃಖ ಪಡ್ತಂತೆ. ಆದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಮೋಶೆ ಬಳಿ ಮಾತನಾಡಿದರು. ಎಲ್ಲಿ? ಮುಳ್ಳಿನ ಪೊದೆಯಲ್ಲಿ, ಮುಳ್ಳಿನ ಗಿಡದ ಮಧ್ಯದಲ್ಲೇ ಮಾತನಾಡಿದರು. ಏನಂತೇಳಿ? ಮೋಶೆ, ಬಾ, ನಾನು ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳಿಸ್ತೇನೆ, ನನ್ನ ಜನರನ್ನು ಬಿಡುಗಡೆಗೊಳಿಸೆಂಬುದಾಗಿ ಒಂದು ದೊಡ್ಡ ದರ್ಶನವನ್ನು, ಯೋಜನೆಯನ್ನು, ಪ್ಲ್ಯಾನನ್ನು ಕೊಟ್ಟಿದ್ದು ಒಂದು ಮುಳ್ಳಿನ ಗಿಡದ ಮಧ್ಯದಲ್ಲಿ. ನೋಡ್ರಿ, ಸ್ತೋತ್ರ, ಅದ್ಭುತವಾಗಿ ಮೋಶೆಗೆ ಕೂಡ ಅದು ಕಂಡಿತು. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಯಾರು ಉಪಯೋಗ ಇಲ್ವೋ, ಯಾವುದು ಅಸಾಧ್ಯವೋ, ಅದು ಯಾವುದಕ್ಕೂ ಉಪಯೋಗ ಇಲ್ಲ ಎಂಬುದಾಗಿ ಹೇಳ್ತೀವೋ, ಅಂಥ ಸಂಗತಿಗಳನ್ನೇ ದೇವರು ಉಪಯೋಗಿಸುವ ದೇವರಾಗಿದ್ದಾರೆ. ಗೆರಸೇನರ ಸೀಮೆಯಲ್ಲಿ ಅನೇಕ ದುರಾತ್ಮಗಳಿಂದ ಕಟ್ಟಲ್ಪಟ್ಟಿದ್ದಂಥ ಒಬ್ಬ ಮನುಷ್ಯನಿದ್ದನು. ಅವನ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ತಳ್ಳಲ್ಪಟ್ಟವನು. ಆದರೆ ಯೇಸು ಸ್ವಾಮಿ ಅವನ ತಳ್ಳದೆ ಅವನಲ್ಲಿದ್ದಂಥ ಎಲ್ಲ ದೆವ್ವಗಳನ್ನು ಓಡಿಸಿ ಒಂದು ಸ್ವಸ್ಥತೆ ಕೊಟ್ಟಾಗ ಅವನು ಅನೇಕ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಉಪಯೋಗ ಇಲ್ಲದ ವ್ಯಕ್ತಿ ಉಪಯೋಗ ಉಳ್ಳುವವನಾಗಿ ಮಾರ್ಪಟ್ಟ. ನೋಡ್ರಿ, ನಮ್ಮ ದೇವರು ಸಾಮಾನ್ಯರನ್ನು, ತಳ್ಳಲ್ಪಟ್ಟವರನ್ನು ಆರಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಮುಳ್ಳಿನ ಗಿಡದ ಹಾಗೆ ಇರಬಹುದು. ಬೇರೆಯವರು ನಿಮಗಿಂತ ಘನತೆ, ಗೌರವ, ಅಂತಸ್ತು, ಕೆಲಸ ಎಲ್ಲದರಲ್ಲಿ ಇರಬಹುದು, ಅಂದ ಚಂದ ಎಲ್ಲದರಲ್ಲಿ ಇರಬಹುದು. ಒಂದು ವೇಳೆ ನಿಮ್ಮನ್ನು ಗೌರವಿಸದ ಪರಿಸ್ಥಿತಿಯಲ್ಲಿ ನೀವಿರಬಹುದು. ಅಯ್ಯೋ, ನಾನು ಕುಳ್ಳಗಿದ್ದೇನೆ, ದಪ್ಪಗಿದ್ದೇನೆ, ಕಪ್ಪಗಿದ್ದೇನೆ, ನಾನು ಅಷ್ಟು ಓದಿಲ್ಲ, ನನ್ನ ಹಿನ್ನೆಲೆ ಸರಿಯಿಲ್ಲ, ನನ್ನ ಅಮ್ಮ ಅಪ್ಪ ಒಂದು ದೊಡ್ಡ ಶ್ರೀಮಂತರಲ್ಲ ಎಂಬುದಾಗಿ ಅನೇಕ ಕಾರ್ಯಗಳು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತಾ ಇರಬಹುದು. ಆದರೆ ದೇವರನ್ನ ನಂಬ್ರಿ. ಸಾಧಾರಣವಾದ ರಿಜೆಕ್ಟ್ ಮಾಡಲ್ಪಟ್ಟಂಥ, ಯಾರಿಗೂ ಉಪಯೋಗ ಇಲ್ಲ ಎಂಬುದಾಗಿ ಹೇಳುವಂಥ ನಿನ್ನನ್ನು ದೇವರು ಉಪಯೋಗಿಸುತ್ತಾರೆ. ಆ ಮುಳ್ಳಿನ ಗಿಡವನ್ನು ಸಹ ದೇವರು ಉಪಯೋಗಿಸಿದರಲ್ವ. ಪರಿಸ್ಥಿತಿಗಳಿಗಿಂತ, ನಿನ್ನ ಅಗತ್ಯತೆಗಳಿಗಿಂತ ಅಸಾಧಾರಣವಾದ ಸಂಗತಿಗಳನ್ನು ಮಾಡುವ ದೇವರು ನಿನ್ನ ಜೀವಿತದಲ್ಲಿ ಶ್ರೇಷ್ಠ ಯೋಜನೆ ಮಾಡ್ತಾರೆ. ಜನರು ನಿಮ್ಮನ್ನು ಬಾವಿಗೆ ತಳ್ಳಬಹುದು, ಬಾವಿಗೆ ತಳ್ಳಿದವನನ್ನೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆಗಿರೋದಾದರೆ ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಬೇಡ್ರಿ,
ನಿರುತ್ಸಾಹಗೊಳ್ಳಬೇಡ್ರಿ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಬೇಡ್ರಿ. ದೇವರಿಗೆ ನೀವೇ ಬೇಕು, ನಿಮ್ಮನ್ನೇ ಆರಿಸ್ಕೊಳ್ತಾರೆ, ನಿಮ್ಮನ್ನೇ ದೇವರು ಉಪಯೋಗಿಸ್ತಾರೆ. ಹಾಗಾದರೆ ಕರ್ತನೇ, ನಾನು ಎಲ್ಲರಿಂದ ತಳ್ಳಲ್ಪಟ್ಟರು, ನೀನು ನನ್ನನ್ನು ಆರಿಸಿಕೊಳ್ತೀಯ, ಉಪಯೋಗಿಸ್ತೀಯ, ಅದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ವಂದಿಸ್ರಿ. ದೇವರು ತಾನೇ ನಿಮ್ಮನ್ನು ಬಲಪಡಿಸಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ತಳ್ಳಲ್ಪಟ್ಟಂಥ ಕಲ್ಲನ್ನು ನೀವು ಮೂಲೆಗಲ್ಲಾಗಿ ಮಾಡುವ ದೇವರು, ರಿಜೆಕ್ಟ್ ಮಾಡಿದ್ದನ್ನು ಸೆಲೆಕ್ಟ್ ಮಾಡುವ ದೇವರು. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಷಯಗಳಲ್ಲಿ ದೇವರೇ ಕಂಡು ಕಾಣದ ಹಾಗೆ ದೇವರೇ ನಾವು ಯಾರಿಗೂ ಕೂಡ ಒಂದು ಪ್ರಯೋಜನ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ಮನುಷ್ಯನ ಕಣ್ಗಳು ನೋಡುವುದೇ ಬೇರೆ, ನಿಮ್ಮ ಕಣ್ಗಳು ನೋಡುವುದೇ ಬೇರೆ. ದೇವರೇ, ನಮ್ಮನ್ನು ಒಪ್ಪಿಸ್ತೇವೆ, ನಾವು ಬಲಹೀನರು. ಒಂದು ವೇಳೆ ನಮ್ಮಲ್ಲಿ ತಲಾಂತಿರಲಿಕ್ಕಿಲ್ಲ, ಆಸ್ತಿ ಇರಲಿಕ್ಕಿಲ್ಲ, ಜ್ಞಾನ ಇರಲಿಕ್ಕಿಲ್ಲ, ಆದರೆ ದೇವರೇ ನಿನ್ನ ಅಮೂಲ್ಯವಾದ ಹಸ್ತಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನೂ ಉಪಯೋಗಿಸ್ರಿ, ನಮ್ಮನ್ನೂ ಪ್ರಯೋಜನ ಪಡಿಸ್ರಿ. ನಮ್ಮ ಮೂಲಕ ನಿನ್ನ ನಾಮ ಮಹಿಮೆ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಈ ದಿನ ಕೂಡ ಹೊಸ ದಿನಪ್ಪ, ಎಲ್ಲ ಜನರನ್ನ ಬ್ಲೆಸ್ ಮಾಡ್ರಿ. ಈ ದಿವಸ ಅದ್ಭುತವಾಗಿ ನಡೆಸ್ರಿ. ನಿಮ್ಮ ದೈವಿಕವಾದ ಹಸ್ತ ಒಬ್ಬೊಬ್ಬರ ಜೊತೆಯಲ್ಲಿರಲಿ ಸ್ವಾಮಿ. ಅದ್ಭುತ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ತಳ್ಳಲ್ಪಟ್ಟಂಥ ಕಲ್ಲು ದೇವರು ಮೂಲೆಗಲ್ಲಾಗಿ ಮಾಡ್ತಾರೆ. ದೇವರನ್ನ ನಂಬ್ರಿ, ದೇವರಿಗಾಗಿ ಜೀವಿಸ್ರಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.